ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ವ್ಯಾಕ್ಸ್ ಮುಖಾಂತರ ತಿಳ್ಕೊಳ್ಳೋಣ. ಓಕೆ, ಎಸ್, ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆನಾ, ಯಾರಿಗೂ ಇದು ಪರ್ಸ್ನಲ್ ರೀಡಿಂಗ್ ಆಗಿ ತಗೊಳ್ಬೇಡಿ. ಪರ್ಸ್ನಲ್ ರೀಡಿಂಗ್ ಯಾರಿಗೆ ಅವಶ್ಯಕತೆ ಇದೆ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಈ ಒಂದು ರೀಡಿಂಗ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಓಕೆನಾ, ಸೊ ಅನಾವಶ್ಯಕ ಆ ಥರ ಇದೆ ಈ ಥರ ಇದೆ ಅಂತ ಕಮೆಂಟ್ ಮಾಡಿಬಿಡಿ. ದೆನ್ ಇನ್ನೊಂದು, ನಿಮ್ಮ ಪರ್ಸ್ನಲ್ ಥಿಂಗ್ಸ್ನ ಯಾವುದನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ದೆನ್ ಇನ್ನೊಂದು ಕ್ವಶನ್ಸ್ ಏನೇ ಕೇಳೋದಿದ್ರು ನೀವು ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ನ ತೊಗೊಳ್ಳಿ. ಓಕೆ ಮ್ಯಾಮ್, ಅವ್ರು ಬರ್ತಾರಾ, ಅವ್ರು ಯಾವಾಗ ಬರ್ತಾರೆ, ಏನು ಮಾಡ್ತಾರೆ, ಇವನು ಎಲ್ಲ ಕಮೆಂಟ್ಸಿಗೂ ನಾನು ನಿಮಗೆ ಕಮೆಂಟ್ಸ್ ಮುಖಾಂತರ ನಿಮಗೆ ಹೇಳೋಕ್ಕಾಗಲ್ಲಲ್ವಾ. ಸ್ವಲ್ಪ ಯೋಚನೆ ಮಾಡಿ. ಪರ್ಸ್ನಲ್ ಥಿಂಗ್ಸ್ ಯಾವುದನ್ನು, ನಿಮ್ಮ ಪರ್ಸ್ನಲ್ ಥಿಂಗ್ಸ್ ಯಾವುದನ್ನು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ಆ್ಯಂಡ್ ನಿಮಗೆ ಏನೇ ಕ್ವಶನ್ಸ್ ಇದ್ರೂ, ಅಂದರೆ ರೀಡಿಂಗ್ ತೊಗೊಳ್ಬೇಕು ಪರ್ಸ್ನಲ್ ಆಗಿ ಅಂತ ಹೇಳಿದ್ರೆ ಕನ್ಸಲ್ಟೇಷನ್ ಮುಖಾಂತರ ನೀವು ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಓಕೆನಾ, ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಅದರ್ವೈಸ್ ಜನರಲ್ ರೀಡಿಂಗ್ ಆಗಿ ತೊಗೊಳ್ಳಿ. ಸ್ಕಿಪ್ ಮಾಡಿಬಿಡಿ. ನಿಮಗೆ ರೆಸೊನೇಟ್ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡಿಬಿಡಿ. ಅನಾವಶ್ಯಕ ಮಾತಾಡಬೇಡಿ. ಅಂದರೆ ಕಮೆಂಟ್ ಮೂಲಕ ಹಾಗೆ ಇದು ಹೀಗೆ ಅಂತ ಹೇಳ್ಬಿಡಿ. ಓಕೆನಾ, ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ತುಂಬ ದಿನ ಆಗಿತ್ತಲ್ವ ರೀಡಿಂಗ್ ಮಾಡಿ. ತುಂಬ ಜನ ಕೇಳ್ತಾ ಇದ್ರಿ, ಪರ್ಸ್ನಲಾಗಿ ಕೇಳ್ತಿದ್ರಿ ಮ್ಯಾಮ್ ರೀಡಿಂಗ್ ಮಾಡಿ ಅಂತ. ಸ್ವಲ್ಪ ಬ್ಯುಸಿ ಇದ್ದೆ, ಸೊ ಹಾಗಾಗಿ ರೀಡಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಓಕೆನಾ, ಎಸ್, ಇನ್ನು ಡೈಲಿ ವೀಡಿಯೋಸ್ಗಳು ಬರುತ್ತೆ. ಓಕೆ, ಟ್ರೈ ಮಾಡ್ತೀನಿ. ಎಸ್, ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವ್ರ ಫೋಟೋನ ನೋಡಿ ಆ್ಯಂಡ್ ಅವ್ರ ಹೆಸರನ್ನ 3 ಬಾರಿ ಹೇಳಿ ಕ್ಯಾಂಡಲ್ ಫ್ಲೇಮ್ ನೋಡ್ತಾ. ಓಕೆ, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಅವರ ಒಂದು ಕರೆಂಟ್ ಎನರ್ಜೀಸ್ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ, ಪ್ರೀತಿ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಚೆಕ್ ಮಾಡೋಣ. ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಇಲ್ಲಿ ನೋಡಿದಾಗ ಅವರು ಇವಾಗ ತುಂಬ ಡಿಸ್ಟರ್ಬ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ, ತುಂಬ ಎಲೋನ್ ಫೀಲ್ ಮಾಡ್ತಿದ್ದಾರೆ ಆ್ಯಂಡ್ ಡಿಸ್ಟರ್ಬ್ ಆಗಿದ್ದಾರೆ. ಯಾವುದೋ ಒಂದು ವಿಷಯದಲ್ಲಿ ತುಂಬ ಯೋಚನೆ ಮಾಡ್ತಿದ್ದಾರೆ, ಆಳವಾಗಿ ಯೋಚನೆ ಮಾಡ್ತಿದ್ದಾರೆ ಅನ್ನೋಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಓಕೆ, ಕೆಲವೊಬ್ಬರಿಗೆ ಇಲ್ಲಿ ನಿಮ್ಮ ನೆನಪು ಅವರಿಗೆ ತುಂಬಾ ಕಾಡ್ತಾ ಇದೆ. ಓಕೆ, ಸೊ ನೆನಪು ಬಂದರೂ ಕೂಡ ಅವರು ಆ ಒಂದು ನೆನಪು, ನಿಮ್ಮ ನೆನಪು ಏನಾಗ್ತಿದೆ ಅದನ್ನು ಫೋರ್ಸ್ಫುಲಿಯಾಗಿ ಅದನ್ನು ಅವರು ಅವಾಯ್ಡ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ನೆನಪು ಆದ ತಕ್ಷಣ ಅವ್ರು ಏನು ಮಾಡ್ತಿದ್ದಾರೆ, ನಿಮ್ಮ ನೆನಪು ಆಗದೇ ಇರೋ ಹಾಗೆ ಬೇರೆ ಕೆಲಸದ ಬಗ್ಗೆ ಅವರು ಯೋಚನೆ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ನೆನಪುಗಳನ್ನು ಆದಷ್ಟು ಅವರು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸೊ ಅವ್ರ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಿದೆ ಆ್ಯಂಡ್ ಗೊಂದಲಗಳು, ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಕ್ಲಾರಿಟಿ ಇಲ್ಲ ಅನ್ನೋಂಥದ್ದು ಇಲ್ಲಿ ತೋರಿಸ್ತಾ ಇದೆ. ಓಕೆ, ತುಂಬಾ ಕನ್ಫ್ಯೂಷನ್ಸ್, ಕ್ಲಾರಿಟಿ ಇಲ್ಲ ಅವ್ರ ಲೈಫಲ್ಲಿ, ಅವ್ರ ಡಿಸಿಷನಲ್ಲಿ ಕ್ಲಾರಿಟಿ ಇಲ್ಲ, ಮೈಂಡ್ ತುಂಬ ಮೂಡ್ ಸ್ವಿಂಗ್ಸ್ ಆಗ್ತಿರೋವಂಥದ್ದು. ಓಕೆ, ಯಾವುದನ್ನು ಕರೆಕ್ಟಾಗಿ ನಿರ್ಧಾರ ತಗೊಳ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ. ಓಕೆ, ಸೊ ಅವರ ಕರೆಂಟ್ ಎನರ್ಜೀಸ್ ಅಂತ ನೋಡಿದಾಗ ಇಲ್ಲಿ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ನಿಮ್ಮ ನೆನಪು ಅಂತ ಹೇಳಿದಾಗ ನೀವು ಲಾಸ್ಟ್ ಟೈಮ್ ನೀವು ಮೀಟ್ ಮಾಡಿರೋಂಥ ಲಾಸ್ಟ್ ಟೈಮ್ ನೀವೇನು ಮಾತಾಡಿದ್ರಿ ಅಥವಾ ಲಾಸ್ಟ್ ಟೈಮ್ ನೀವೇನು ಎಲ್ಲಿ ಮೀಟ್ ಆಗಿದ್ರಿ ಅದನ್ನು ಅವ್ರು ಇಲ್ಲಿ ಎಲ್ಲೋ ಒಂದು ಕಡೆ ಓಕೆ, ಲಾಸ್ಟ್ ಕನ್ವರ್ಜೇಷನ್. ಓಕೆ, ಎಸ್, 1 ಮಿನಿಟ್. ಎಸ್, ಲಾಸ್ಟ್ ನೀವಿಬ್ಬರು ಏನು ಮಾತುಕತೆ ಆಡಿದ್ರಲ್ವ ಅದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ.
ಯಾಕೆ ಈ ಥರ ಫೈಟಿಂಗ್ ಆಗಿರ್ಬೋದು ಅಥವಾ ಪ್ರೀತಿ ಆಗಿರ್ಬೋದು ಅಥವಾ ಸಮಥಿಂಗ್ ಏನೇ ಆಗಿರ್ಬೋದು, ಯಾಕೆ ಈ ಥರ ಒಂದು ಮಾತುಕತೆ ನಡೀತು ಅಂತ ನಿಮ್ಮಿಬ್ರು ಮಧ್ಯ. ಓಕೆ, ಯಾಕೆ ಈ ಥರ ಮಾತುಕತೆ ನಡೀತು ಅಂತ ಇಲ್ಲಿ ಅವ್ರು ಇಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಎಸ್, ಗಿಫ್ಟ್ ಎಲ್ಲ ರಿಟರ್ನ್ ಮಾಡಿದ್ದಾರೆ ಎಲ್ಲೋ ಒಂದು ಕಡೆ. ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ನೀವೇನು ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರಿ ಅದನ್ನು ಎಲ್ಲದನ್ನು ರಿಟರ್ನ್ ಮಾಡಿರೋ ಅಂಥದ್ದು. ಸೊ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ತುಂಬ ಹರ್ಟ್ ಆಗಿದೆ ಅಂತ ಇಲ್ಲಿ ಆ್ಯಪ್ಟ್ ಆಗ್ತಿದೆ. ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಇರ್ಬೋದು ಅಥವಾ ನಿಮ್ಮ ಒಂದು ಸಿಚುವೇಶನ್ ಇರ್ಬೋದು, ಎಲ್ಲೋ ಒಂದು ಕಡೆ ಮನೆ ಕಟ್ಟುವಂಥ ವಿಷಯದಲ್ಲಿ ನೀವು ತುಂಬಾ, ಅಥವಾ ಮನೆ ಕಟ್ಟೋ ವಿಷಯ, ಮನೆ ವಿಷಯದಲ್ಲಿ ಅಥವಾ ಕೆರಿಯರ್ ಬಿಸ್ನೆಸ್ ವಿಷಯದಲ್ಲಿ ತುಂಬಾ ಏನು ಡಿಸ್ಟರ್ಬ್ ಆಗಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಮನೆಯವರ ವಿಷಯದಲ್ಲೂ ಕೂಡ ಡಿಸ್ಟರ್ಬ್ ಆಗಿರ್ಬೋದು. ಎಲ್ ಲೆಟರ್, ಹೆಚ್ ಲೆಟರ್, ಆರ್ ಲೆಟರ್, ಕೆ ಲೆಟರ್, ವಿ ಲೆಟರ್, ಎಂ ಲೆಟರ್, ಪಿ, ಬಿ, ಸಿ, ಡಿ, ಎ ಲೆಟರ್ ಅವರ ಪ್ರೆಸೆನ್ಸ್ ಇದೆ ಇಲ್ಲಿ. ಓಕೆ, ಎಸ್, ನೀವು ಲಾಸ್ಟ್ ಟೈಮ್ ಅವ್ರ ಜೊತೆ ಮಾತಾಡುವಾಗ ವೈಟ್ ಕಲರ್ ಡ್ರೆಸ್, ವೈಟ್ ಶರ್ಟ್ ಇರ್ಬೋದು, ವೈಟ್ ಡ್ರೆಸ್ ಇರ್ಬೋದು, ಬ್ಲೂ ಶರ್ಟ್ ಅಥವಾ ಬ್ಲೂ ಡ್ರೆಸ್, ಪಿಂಕ್, ಓಕೆ, ವೇರ್ ಮಾಡಿದ್ದೀರಾ. ಸೊ ಅವ್ರು ನಿಮಗೆಲ್ಲೋ ಒಂದು ಕಡೆ, ಕೆಲವೊಬ್ಬರು ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ಕಾಂಪ್ಲಿಮೆಂಟ್ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಾ ಆ ಡ್ರೆಸ್ಸಲ್ಲಿ, ಅಥವಾ ಆ ಡ್ರೆಸ್ಸಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದ್ದೆ, ಸಮಥಿಂಗ್ ನಿಮ್ಮನ್ನು ಹೊಗಳುತ್ತಾ ಇರೋವಂಥದ್ದು ಇಲ್ಲಿ. ಅಂದರೆ ಅವರು ಬಾಯ್ಬಿಟ್ಟು ಹೇಳ್ತಾ ಇಲ್ಲ, ಮನಸ್ಸಲ್ಲಿ ಅವ್ರು ನಿಮ್ಮ ಬಗ್ಗೆ ಆ ಥರ ಫೀಲ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಎಸ್, ತುಲಾ ರಾಶಿ, ವೃಶ್ಚಿಕ ರಾಶಿ, ಧನಸ್ಸು, ವೃಷಭ, ಓಕೆ, ಮೇಷರಾಶಿಯವರ ಪ್ರೆಸೆನ್ಸ್, ಕರ್ಕಾಟಕ ರಾಶಿ, ಕನ್ಯಾ ರಾಶಿಯವರ ಪ್ರೆಸೆನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ಬರ್ತಡೇ, ಕೆಲವೊಬ್ರು ಬರ್ತಡೇ ನಿಯರ್ ಇರೋವಂಥದ್ದು. ಆ್ಯಂಡ್ ಸಮಥಿಂಗ್ ಮೊಬೈಲ್ ಗಿಫ್ಟ್ ಮಾಡಿದ್ದಾರೆ ಅಥವಾ ಮೊಬೈಲ್ ಗಿಫ್ಟ್ ಮಾಡಬೇಕು ಅಥವಾ ಸಮಥಿಂಗ್ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಏನೋ ಗಿಫ್ಟ್ ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಆ ಥರ ಒಂದು ಮೈಂಡ್ಸೆಟ್ ಇದೆ. ಅಥವಾ ಹೊಸ ಫೋನ್ ಪರ್ಚೇಸ್ ಮಾಡಿರ್ಬೋದು ರೀಸೆಂಟಾಗಿ, ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು, ಅಥವಾ ಹೊಸ ಗಾಡಿ ಪರ್ಚೇಸ್ ಮಾಡಿರ್ಬೋದು, 2 ವೀಲರ್ 4 ವೀಲರ್. ಓಕೆ, ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಬೇಕು ಅಥವಾ ಶೇರ್ ಮಾಡ್ಕೊಂಡಿಲ್ಲ, ಸಮಥಿಂಗ್ ಆ ಥರ ಇಲ್ಲೇನೋ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಓಕೆ, ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎಲ್ಲೋ ಒಂದು ಕಡೆ ಒಂದು ಚಾನ್ಸ್ಗೋಸ್ಕರ ವೇಟ್ ಮಾಡ್ತಿರೋವಂಥದ್ದು ಇಲ್ಲಿ ಆ್ಯಕ್ಟ್ ಆಗ್ತಿದೆ. ಓಕೆ, ಅಥವಾ ನಿಮ್ಮ ಎನರ್ಜಿಸು ಇರಬಹುದು, ಅದು ಸಮಥಿಂಗ್ ಚಾನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ. ನ್ಯೂ ಲವ್, ನ್ಯೂ ಬಿಗಿನಿಂಗ್, ರೀಸ್ಟಾರ್ಟ್, ಆ ಒಂದು ಎನರ್ಜಿಯಲ್ಲಿ ಸಿಗ್ತಾ ಇದೆ. ಕರೆಂಟ್ ಎನರ್ಜೀಸ್ ಅಂತ ನೋಡಿದಾಗ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪಾರ್ಟ್ನರ್, ನಿಮ್ಮ ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಿದ್ದೀರಾ, ನಿಮ್ಮ ಜೊತೆ ಮತ್ತೆ ಮಾತುಕತೆನ ಶುರು ಮಾಡಬೇಕು, ನಿಮ್ಮ ಜೊತೆ ಒಂದು ಹ್ಯಾಪಿ ಮಾತುಕತೆನ ಶುರು ಮಾಡಬೇಕು, ಖುಷಿಯಿಂದ ಮಾತಾಡಬೇಕು, ಆ ಥರ ಇಲ್ಲಿ ಒಂದು ಮೈಂಡ್ಸೆಟ್ ಅವ್ರಿಗೆ ಇಲ್ಲಿ ಬದಲಾಗ್ತಿರೋವಂಥದ್ದು ಕಾಣಿಸ್ತಿದೆ. ಓಕೆನಾ. ಸೊ ಟೋಟಲಿ ಅವ್ರಿಗೆ ಅನ್ನಿಸ್ತಿರೋವಂಥದ್ದು ಈ ಒಂದು ರಿಲೇಶನ್ಶಿಪ್ಪನ್ನು ಕಳ್ಕೊಳ್ಬಾರ್ದು, ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು, ಆ ಥರ ಇಲ್ಲಿ ಅವರಿಗೆ ಮೈಂಡಲ್ಲಿ ಬರ್ತಿರೋವಂಥದ್ದು ಈಗ ಕಾಣಿಸ್ತಾ ಇದೆ. ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀರಾ, ತುಂಬ ವರ್ಷದಿಂದ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿದ್ದೀರಾ. ಇಲ್ಲಿ ಕೆಲವೊಬ್ರು ರೀಸೆಂಟಾಗಿ ಮಾತುಕತೆ ಬಿಟ್ಟಿರೋ ಹಾಗೆ ಒಂದು 2 ಮಂತ್ಸ್ ಅಥವಾ 2 ವೀಕ್ಸ್ 1 ವೀಕಿಂದ 15 ಡೇಸಿಂದ ಮಾತು ಬಿಟ್ಟಿರೋವಂಥದ್ದು. ಓಕೆ, ಎಸ್, ಮತ್ತೆ ಆ ಒಂದು ರಿಲೇಶನ್ಶಿಪ್ ಮತ್ತೆ ಸರಿ ಆಗುವಂಥ ಚಾನ್ಸಸ್ ಇದೆ. ಯಾರು 15 ಡೇಸಿಂದ 3 ಮಂತ್ಸಿಂದ ಕೆಲವು ತಿಂಗಳುಗಳಿಂದ ಮಾತು ಬಿಟ್ಟಿದ್ದೀರಾ, ಅವ್ರು ಮತ್ತೆ ಅವರಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಸಿಚುವೇಶನ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಆನ್ ಆ್ಯಂಡ್ ಆಫ್ ನಡೀತಿದೆ ನಿಮ್ಮ ರಿಲೇಶನ್ಶಿಪ್ಪಲ್ಲಿ. ಒಂದು ಸಲ ಹ್ಯಾಪಿಯಾಗಿ ತುಂಬ ಚೆನ್ನಾಗಿರ್ತೀರಾ, ಇನ್ನೊಂದು ಸಲ ಸಡನ್ನಾಗಿ ಪ್ರಾಬ್ಲಮ್ ಆಗುತ್ತೆ.
ಓಕೆ, ಎಲ್ಲೋ ಒಂದು ಕಡೆ ಅದು ಇರಿಟೇಷನ್ ಆಗ್ತಿದೆ ನಿಮ್ಮ ಪರ್ಸನಿಗೆ ಅಂತಿಲ್ಲಿ ಆ್ಯಪ್ಟ್ ಆಗ್ತಿದೆ. ಒಂದ್ಸಲ ಸರಿ ಇರುತ್ತೆ, ಒಂದ್ಸಲ ಹ್ಯಾಪಿಯಾಗಿ ಮಾತಾಡ್ತೀರಾ, ರಿಲೇಷನ್ಶಿಪ್ಪಲ್ಲಿ ಒಂದ್ಸಲ ಹ್ಯಾಪಿನೆಸ್ ಇರುತ್ತೆ, ಇನ್ನೊಂದು ಸಲ ಸ್ಯಾಡ್ನೆಸ್ ಇರುತ್ತೆ, ಇದಕ್ಕಿದ್ದಂಗೆ ಫೈಟಿಂಗ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅದು ಇರಿಟೇಷನ್ ಆಗ್ತಿದೆ ನಿಮ್ಮ ಪರ್ಸನ್ಗೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿರ್ಬೋದು ತುಂಬ ಸಲ. ಓಕೆ, ಸಡನ್ನಾಗಿ ಈ ಥರ ಆಗ್ತಿರೋದು, ಅವ್ರಿಗೆ ಇರಿಟೇಷನ್ ಆಗ್ತಿರೋವಂಥದ್ದು ಅಥವಾ ಮೂಡ್ ಸ್ವಿಂಗ್ಸ್ ಆಗ್ತಿರೋವಂಥದ್ದು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ರೀಸೆಂಟಾಗಿ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಕಿಂಗ್ ಆಫ್ ಪೆಂಟಿಕಲ್ ಬರ್ತಿದೆ. ದ ಹೈ ಪ್ರಿಸ್ಟಸ್, ಕಿಂಗ್ ಆಫ್ ಸಾರ್ಟ್ಸ್ ಆ್ಯಂಡ್ 10 ಆಫ್ ಪೆಂಟಿಕಲ್. ಎಸ್, ಇಲ್ಲಿ ಬಿಸ್ನೆಸ್ ರಿಲೇಟೆಡ್ ಅಥವಾ ಫೈನಾನ್ಷಿಯಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಲೋ ಎನರ್ಜಿ, ಇಲ್ಲಿ ಲೋ ಫೀಲ್, ಬ್ಲಾಕೇಜಸ್ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಅವರು ನಿಮಗೆ ಮೋಸ ಮಾಡುವಂಥ ಸಿಚುವೇಶನ್ ಬಂದಿದೆ ಅಥವಾ ನಿಮ್ಮಿಂದ ದೂರ ಆಗುವಂಥ ಸಿಚುವೇಶನ್ ಬಂದಿದೆ ಅಂತೇಳಿ ಕಾಣಿಸ್ತಾ ಇದೆ. ಆ್ಯಂಡ್ ಕಂಟ್ರೋಲ್ ಎನರ್ಜೀಸ್ ಕೂಡ ಇದೆ ಇಲ್ಲಿ. ಮೂಡ್ ಸ್ವಿಂಗ್ಸ್ ನೋಡಿ ಇಲ್ಲಿ. ಓಕೆ, ಅವ್ರಿಗೆ ತುಂಬಾ ಮೂಡ್ ಸ್ವಿಂಗ್ಸ್ ಆಗ್ತಿದೆ. ಈ ರಿಲೇಷನ್ಶಿಪ್ ಒಂದ್ಸಲ ಏನು ಬಿಟ್ಟು ಹೋಗ್ಬಿಡೋಣ, ಸಾಕಪ್ಪ, ಇದು ಪ್ರಾಬ್ಲಮ್ಸ್ ತುಂಬಾ ಆಗ್ತಿದೆ ಈ ರಿಲೇಷನ್ಶಿಪ್ಪಲ್ಲಿ. ಆ್ಯಂಡ್ ಆನ್ ಆ್ಯಂಡ್ ಆಫ್ ತುಂಬ ನಡೀತಿದೆ, ರಿಲೇಷನ್ಶಿಪ್ಪಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇಲ್ಲ. ಸೊ ಇದನ್ನು ಮೂವ್ ಆನ್ ಆಗಿಬಿಡೋಣ ಅನ್ನೋವಂಥದ್ದು ಅವರ ಒಂದು ಎನರ್ಜೀಸ್ ಇಲ್ಲಿ ನೋಡಿದಾಗ, ಕರೆಂಟ್ ಎನರ್ಜೀಸ್ ನೋಡಿದಾಗ ಆ ಥರ ಇಲ್ಲಿ ಅವರಿಗೆ ಫೀಲ್ ಆಗ್ತಾ ಇದೆ. ಓಕೆ, ಬಟ್ ಇಲ್ಲಿ ಅವ್ರಿಗೆ ಯಾವುದೋ ಒಂದು, ಅಥವಾ ನಿಮಗಿರ್ಬೋದು ನಿಮ್ಮ ಪರ್ಸನಿಗಿರ್ಬೋದು, ಯಾವುದೋ ಒಂದು ಕಂಟ್ರೋಲ್ ಎನರ್ಜೀಸ್ ಇದೆ ಇಲ್ಲಿ. ಯಾರೋ ಒಬ್ಬರು ಅವರನ್ನು ತುಂಬ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ದೆನ್ ಅವ್ರಿಗೆ ನಿಮಗೆ ಚೀಟ್ ಮಾಡಬೇಕನ್ನೋ ಉದ್ದೇಶ ಇಲ್ಲ. ಕೆಲವೊಬ್ರು ನಿಮಗೆ ಚೀಟ್ ಮಾಡಿದ್ದಾರೆ, ಚೀಟ್ ಮಾಡಲಿಕ್ಕೆ ಅವ್ರಿಗೆ ಉದ್ದೇಶ ಇರಲಿಲ್ಲ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ಚೀಟ್ ಮಾಡೋ ಹಾಗೆ ಅವ್ರಿಗೆ ಇಲ್ಲಿ ಯಾರೋ ಒಬ್ಬರು ಮಾತನ್ನು ಕೇಳಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಕಾಣಿಸ್ತಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅಂದರೆ ನಿಮ್ಮ ಪಾರ್ಟ್ನರ್ ಅವರ ಲೈಫಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ಫೈನಾನ್ಷಿಯಲ್ ವಿಷಯದಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ನಿಮ್ಮ ಜೊತೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕಿರ್ಬೋದು, ಟೈಮ್ ಕೊಟ್ಟು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ಸರಿಯಾಗಿ, ಟೈಮಿಗೆ ನಿಮ್ಮ ಜೊತೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಥವಾ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅವ್ರಿಗೆ ಸರಿಯಾಗಿ ಟೈಮ್ ಸಿಗ್ತಾ ಇಲ್ಲ ಅನ್ನೋವಂಥದ್ದು ಇಲ್ಲಿ ಆ್ಯಕ್ಟ್ ಆಗ್ತಾ ಇದೆ. ಸೊ ಅದರಿಂದನೂ ನೀವು ಇಲ್ಲಿ ಗಲಾಟೆ ಮಾಡ್ತಿರ್ಬೋದು. ಅಂದರೆ ಟೈಮ್ ಸರಿಯಾಗಿ ಕೊಡ್ತಾ ಇಲ್ಲ, ಇಬ್ಬರು ಟೈಮ್ ಸರಿಯಾಗಿ ಸ್ಪೆಂಡ್ ಮಾಡ್ತಾ ಇಲ್ಲ, ಇನ್ನು ಯಾವಾಗಲೂ ಕೆಲಸ ವರ್ಕ್ ಅಂತ ಹೇಳ್ಕೊಂಡು ಬ್ಯುಸಿಯಾಗಿರ್ತಾರೆ. ಆ ಥರ ಕಂಪ್ಲೇಂಟ್ ಮಾಡಿಕೊಂಡು ಇಲ್ಲಿ ಏನು ಮನಸ್ತಾಪ ಬಂದಿರೋ ಹಾಗೆ, ನೀವಿಬ್ಬರು ಸಪ್ರೇಷನ್ ಆಗಿರೋ ಹಾಗೆ ಆ ಥರ ಎನರ್ಜೀಸು ಇದೆ ಇಲ್ಲಿ. ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಿದೆ, ಸರಿಯಾಗಿ ಟೈಮ್ ನಿಮಗೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅನ್ನೋದು ಅವರಿಗೂ ಕೂಡ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಿದೆ. ಓಕೆ, ಇದಕ್ಕೆ ಏಂಜಲಿಂದ ಏನು ಬರ್ತಿದೆ? ಓಕೆ, ಇಟ್ಸ್ ಅಪ್ ಟು ಯು. ಮೂವ್ ಆನ್ ಆಗಬೇಕು ಅಂತ ಇದ್ದರೆ ಜಸ್ಟ್ ನಿಮ್ಮ ಒಳ ಮನಸ್ಸು, ನಿಮ್ಮ ಮೈಂಡ್ ನಿಮಗೇನು ಗೈಡ್ ಮಾಡ್ತಿದೆ ಅದನ್ನು ನೀವು ಇಲ್ಲಿ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಇಟ್ಸ್ ಅಪ್ ಟು ಯು. ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ನಿರ್ಧಾರ ತೊಗೊಳ್ಬೇಕು ಅಥವಾ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಮಾಡಬೇಕು ಅದು ನಿಮಗೆ ನಿಮ್ಮ ಯೋಚನೆಗೆ ಬಿಟ್ಟದ್ದು. ಬೇರೆಯವರು ಹೇಳೋ ಮಾತನ್ನ ಕೇಳಿ ಅಥವಾ ಬೇರೆಯವ್ರೇನೋ ಹೇಳ್ತಾರೆ ಅಂತ ನೀವು ಅಂದ್ಕೊಂಡ್ರೆ ಲೈಫ್ ಲಾಂಗ್ ಈ ಒಂದು ರಿಲೇಷನ್ಶಿಪ್ನ ಲೀಡ್ ಮಾಡಬೇಕಾಗಿದ್ದು ನೀವು, ಬೇರೆಯವರಲ್ಲ ಅಲ್ವಾ? ಸೊ ಇಲ್ಲಿ ಒಂದ್ಸಲ ಥಿಂಕ್ ಮಾಡಿ ಬೇರೆಯವರು ಗೈಡೆನ್ಸ್ನ ತಗೊಳ್ಳಿ. ಬಟ್ ನಿಮಗೇನು ಅನ್ಸುತ್ತೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅದನ್ನು ನೀವು ಇಲ್ಲಿ ಫಾಲೋ ಮಾಡಿ ಅಂತ ಇಲ್ಲಿ ಏಂಜಲ್ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ. ಓಕೆ, ಇಟ್ಸ್ ಅಪ್ ಟು ಯು ಅಂತ. ಅಬಂಡೆನ್ಸ್ ಬರ್ತಿದೆ. ಲುಕ್ ಫಾರ್ ಎ ಸೈನ್. ಏಂಜಲಿಂದ ನಿಮಗೆ ಅಥವಾ ಯೂನಿವರ್ಸಿಂದ ನಿಮಗೆ ಸೈನ್ ಸಿಗ್ತಿದೆ. ಕೆಲವೊಬ್ರು ಸೈನ್ ಕೇಳ್ತಿರ್ಬೋದು ಕೂಡ, ಗಾಡ್ ಹತ್ರ ಸೈನ್ ಕೇಳ್ತಿರ್ಬೋದು. ಪದೇ ಈ ಒಂದು ವಿಷಯದಲ್ಲಿ ನೀವು ಸೈನ್ ಕೇಳ್ತಿದ್ರೆ ಇದಾಗತ್ತೋ ಇಲ್ವೋ, ಅಥವಾ ಈ ಪರ್ಸನ್ ನನಗೆ ಸಿಗ್ತಾರೋ ಇಲ್ವೋ, ಅಥವಾ ಈ ಒಂದು ಪ್ರೀತಿಯಲ್ಲಿ ವರ್ಕ್ ಆಗುತ್ತೋ ಇಲ್ವೋ, ಆ ಥರ ನಿಮಗೆ ಇಲ್ಲಿ ಕೇಳ್ತಾ ಇದ್ದೀರಾ. ಅಥವಾ ರಿಯೂನಿಯನ್ ಆಗೋದ್ರ ಬಗ್ಗೆ ಆಗಿರ್ಬೋದು, ಅಥವಾ ಸಮಥಿಂಗ್. ಓಕೆ, ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳಿ ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ, ರೊಮ್ಯಾನ್ಸ್, ಆಸ್ಕ್ ಫಾರ್ ಹೆಲ್ಪ್ ಫ್ರಮ್ ಅದರ್ಸ್. ನೋಡಿ, ಇಲ್ಲಿ ನೀವು ಎಷ್ಟೇ ಬೇರೆಯವರ ಹೆಲ್ಪ್ ತೊಗೊಂಡ್ರು ಅಥವಾ ಬೇರೆಯವ್ರ ಗೈಡೆನ್ಸ್ ತೊಗೊಂಡ್ರು ಫೈನಲ್ ನಿರ್ಧಾರ ನಿಮ್ಮದೇ ಆಗಿರುತ್ತೆ. ಈ ಒಂದು ರಿಲೇಷನ್ಶಿಪ್ನ ಲೈಫ್ ಲಾಂಗ್ ವರೆಗೆ ತೊಗೊಂಡೋಗ್ಬೇಕಾಗಿದ್ದು. ಓ ಮೈ ಗಾಡ್. ಓಕೆ,
ಲೈಫ್ ಲಾಂಗ್ವರೆಗೆ ತಗೊಂಡು ಹೋಗಬೇಕಾಗಿರೋದು, ಅಥವಾ ಲೈಫ್ ಲಾಂಗ್ವರೆಗೆ ಈ ಒಂದು ಪರ್ಸನ್ ಜೊತೆ ನೀವು ಇರಬೇಕು ಅಂತಾದರೆ ನಿಮ್ಮ ನಿರ್ಧಾರ, ನಿಮ್ಮ ಒಂದು ಡಿಸಿಷನ್ ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, ಯೂನಿವರ್ಸಿಂದ ನೀವೇನು ಸೈನ್ ಕೇಳ್ತಿದ್ದೀರಾ ಅದ್ರ ಬಗ್ಗೆ ಅಬ್ಸರ್ವ್ ಮಾಡಿ. ಡೆಫಿನೆಟ್ಲಿ ಒಂದು ಅಬಂಡೆನ್ಸ್ ಅನ್ನೋದು ನೋಡ್ತಿದ್ದೀರಾ. ನಿಮ್ಮ ಪರ್ಸನ್ ಅವರ ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಎಲ್ಲೋ ಒಂದು ಕಡೆ ಚೇಂಜಸ್ ಆಗುವಂಥದ್ದು ಕಾಣಿಸ್ತಾ ಇದೆ. ನೀವು ಜಾಬ್ಗೆ ಏನಾದ್ರು ಟ್ರೈ ಮಾಡ್ತಿದ್ರೆ ನ್ಯೂ ಜಾಬ್ ಸಿಗುವಂಥದ್ದು, ಅಥವಾ ಫೈನಾನ್ಷಿಯಲಿ ಏನಾದರೂ ಸಾಲ ಮಾಡ್ಕೊಂಡಿದ್ರೆ ಅಥವಾ ಲೋನ್ಗೆ ಏನಾದರೂ ಅಪ್ಲೈ ಮಾಡ್ತಿದ್ರೆ ಆ ಥರ ಏನಾದರೂ ಸಿಚುವೇಶನ್ಸ್ ಇದ್ದರೆ ಇಲ್ಲಿ ಅದು ಕ್ಲಿಯರ್ ಆಗುವಂಥ ಚಾನ್ಸಸ್ ಇದೆ. ಓಕೆನಾ, ಪರ್ಫೆಕ್ಟ್ ಟೈಮಿಂಗ್ ಅಂತ ಬರ್ತಿದೆ. ಡೆಫಿನೆಟ್ಲಿ ಪರ್ಫೆಕ್ಟ್ ಟೈಮಿಂಗಲ್ಲಿ ನೀವಿಬ್ಬರು ಖುಷಿಯಾಗಿ ಹ್ಯಾಪಿಯಾಗಿ ರಿಲೇಷನ್ನ ಲೀಡ್ ಮಾಡ್ತೀರಾ, ಅಥವಾ ಒಂದು ಸಮಥಿಂಗ್ ನಿಮಗೆ ಆನ್ಸರ್ ಸಿಗತ್ತೆ ಅನ್ನೋವಂಥದ್ದು ಇಲ್ಲಿ ಏಂಜಲ್ ಗೈಡೆನ್ಸ್ ಆಗಿದೆ. ಓಕೆನಾ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.